भारतीय जनता पार्टी की महर्षि वाल्मीकि जी की ಸ್ನೇಹಿತರೆ, ಇವತ್ತು ಮಹರ್ಷಿ ಮಹಾಕವಿ ವಾಲ್ಮೀಕಿಯವರ ಜಯಂತಿಯನ್ನು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಪ್ರತಿಯೊಬ್ಬ ಮಹನೀಯರ ಕಾರ್ಯಕ್ರಮಗಳನ್ನು, ಜಯಂತಿಯನ್ನು ನಾವು ನಮ್ಮ ಈ ಒಂದು ಕಚೇರಿಯಲ್ಲಿ ಮಾಡೋದು ವಾಡಿಕೆ. ಇವತ್ತು ಏಕೆ ವಿಶಿಷ್ಟವಾದಂಥ ದಿವಸ ಅಂದರೆ, ಭಾರತದಲ್ಲಿ ಮಹಾಗ್ರಂಥಗಳಲ್ಲಿ ಮೊದಲನೇದಾಗಿ ಹಿಂದೂಗಳಿಗೆ ಶ್ರೇಷ್ಠವಾದಂಥ ಗ್ರಂಥ ಯಾವುದಾದ್ರೂ ಇದ್ದರೆ ಅದು ವಾಲ್ಮೀಕಿ ಬರೆದಿರೋಂಥ ರಾಮಾಯಣ. ಆ ವಾಲ್ಮೀಕಿ ಬರೆಯುವಂಥ ರಾಮಾಯಣನ ಇವತ್ತು ಇಡೀ ದೇಶ ವಿದೇಶಗಳಲ್ಲಿ, ಪ್ರಪಂಚಗಳಲ್ಲಿ ವಾಲ್ಮೀಕಿ ಬರೆದಿರುವಂಥ ರಾಮಾಯಣಕ್ಕೆ ಸಿಕ್ಕಿರುವಂಥ ಒಂದು ಮಹತ್ವ ಬೇರೆ ಯಾವುದೇ ಕಾವ್ಯಗಳಿಗೆ ಇಲ್ಲ ಅಂತ. ಮತ್ತು ವಾಲ್ಮೀಕಿ ಮಹರ್ಷಿಗಳಿಗೆ ಆದಿಕವಿ ಅಂತ ಕೂಡ ಬಿರುದಿದೆ. ಅವರು ಸಾವಿರಾರು ವರ್ಷಗಳ ಹಿಂದೆ ಏನು ರತ್ನಾಕರ ಅಂತ ಹೆಸರು, ಅವ್ರದ್ದು ಮೊದಲಿನ ಹೆಸರು ರತ್ನಾಕರ. ಅವರು ಬೇಟೆ ಆಡಿ, ದರೋಡೆ ಮಾಡಿ ಕಾಡು ಪ್ರಾಣಿಗಳನ್ನ ಬೇಟೆ ಆಡ್ತಾಯಿದ್ರು. ಬರೋಂಥ ಕಾಡಲ್ಲಿ ಹೋಗೋರನ್ನ ದರೋಡೆ ಮಾಡಿ ಅವರ ಕುಟುಂಬನ ಸಲ್ಲುತ್ತಾ ಇದ್ರು. ಅಕ್ಕ 1 ನಿಮಿಷ, 5 ನಿಮಿಷ ತಡ್ಕೊಳ್ರಕ್ಕ. ಹಂಗಾಗಿ ಅವ್ರಿಗೆ ಒಂದ್ಸತಿ ನಾರದ್ರ ಮುನಿಯವರು ಸಿಗ್ತಾರೆ ಕಾಡಲ್ಲಿ. ಸಿಕ್ಬಿಟ್ಟು ನಾರದ ಮುನಿಯವ್ರನ್ನೇ ಇವರು ದರೋಡೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಪ್ಪ, ಯಾಕೆ ನೀನು ಈ ಥರ ಮಾಡ್ತಾ ಇದೀಯಾ ದರೋಡೆ? ನೀನೇನೇ ಮಾಡಿದ್ರು ನಿನ್ಗೊಬ್ಬನಿಗೆ ಹೋಗಲ್ಲ, ಇದು ನಿಮ್ಮ ಕುಟುಂಬಕ್ಕೂ ಸೇರ್ತದೆ, ನಿಮ್ಮ ಕುಟುಂಬದವರು ಪಾಲ್ದಾರಕ್ಕೆ ಆಗ್ತಾರೆ ಅಂದಾಗ, ಅಯ್ಯೋ ನಾನು ಮಾಡೋ ದರೋಡೆ ನಮ್ಮ ಕುಟುಂಬಕ್ಕೆ ಹೋಗ್ಬೇಕನ್ಬಿಟ್ಟು ಅವತ್ತು ಅವ್ರ ಮನಸ್ಸು ಪರಿವರ್ತನೆ ಮಾಡಿ ತದನಂತರ ರಾಮರ ಭಕ್ತರಾಗ್ತಾರೆ. ದೀರ್ಘಕಾಲದ ಒಂದು ತಪಸ್ಸಿನಿಂದ ಅವರ ಸುತ್ತೂನು ಉತ್ತಗಳು ಬೆಳೆದ್ಬಿಡ್ತದೆ. ವಾಲ್ಮೀಕ ಅಂತ ಅದಕ್ಕೆ ಹೆಸರು. ಉತ್ತಗಳು ಬೆಳೆದ್ಬಿಟ್ಟು ಅವರು ಆ ಉತ್ತಗಳು ಬೆಳೆದಿರೋದು ಏನೂ ಅವ್ರಿಗೆ ಗೊತ್ತಾಗಲ್ಲ. ಅಷ್ಟು ಶ್ರದ್ಧಾ ಭಕ್ತಿಯಿಂದ ರಾಮರು ಜಪ ಮಾಡಿ ಇದು ಮಾಡ್ತಾರೆ. ಆವಾಗ ಆ ತಪಸ್ಸೆಲ್ಲ ಇದಾದ್ಮೇಲೆ ದೇವ್ರ ಪ್ರತ್ಯಕ್ಷ ಆಗ್ಬೇ, ಆವಾಗ ಅವ್ರಿಗೆ ಏನು ಆ ಉತ್ತಗಳನ್ನ ವಾಲ್ಮೀಕ ಅಂತ ಇದ್ರು, ಆ ಇದಕ್ಕೆ ಅವ್ರಿಗೆ ವಾಲ್ಮೀಕಿ ಅಂತ ಕರಿತಾ ಇದ್ರು. ನಾನು ವಾಲ್ಮೀಕ ಅಂತ ಅವ್ರನ್ನ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಇವತ್ತು ಅವರು ಒಂದು ಕೊಟ್ಟಿರೋಂಥ ಗ್ರಂಥ ಇಲ್ಲದೇ ಇದ್ದಿದ್ರೆ ಪುರಾವಾಗಲೇ ಇರ್ತಿಲ್ಲ. ರಾಮ ಸೀತಾ ಮಕ್ಕಳ ಅಂತ ಲವಾಕುಶ ಅವ್ರಿಗೆ ಇಡೀ ರಾಮಾಯಣದ ಬಗ್ಗೆ ತಿಳಿಸ್ಕೊಟ್ಟವ್ರೆ ವಾಲ್ಮೀಕಿ ಮಹರ್ಷಿಗಳು.